ಹೇಳಬಾರ್ದು. ರಿಯಾಲಿಟಿ ನನಗೆ ಗೊತ್ತಿದೆ. ಅದೆಲ್ಲ ಸುಲಭಕ್ಕಾಗೋದಿಲ್ಲ. ಆಮೇಲೆ ಇಲ್ಲೇ ತಿರ್ಗಾ ಬರುತ್ತೆ ನಾನ್ ಅಮೆಂಡ್ಮೆಂಟ್ ಅಂತ. ಸತೀಶ್ ಚಂದ್ರ ಅವರೇ, I also practiced here for 16.5 years. Then also the same situation. Then what is the problem today? I faced it. Nobody is asked for me. ನಮಗೂ ಅದೇ ನಂಬಿಕೆ ಇದೆ, ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಮತ್ತೆ ನಾರಾಯಣ ಸ್ವಾಮಿ ಸಾಹೇಬ್ರು ಕೆಳಗಡೆ ಹೋಗಿದ್ವಿ. ನಮ್ ಕಣ್ಣೆದುರಿಗೆ ನಡೀತಿದ್ದು. ಸಾಹೇಬ್ರು ಈ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಇದ್ದಾಗ ನಡೀರಿ ಹೋಗೋಣ ಅಂತ. ನಾನು ಅಂದೆ, ಸರ್ ಒಂದ್ ತಪ್ಪು ಮಾಡ್ಬಿಡ್ತಾ ಇದೀವಿ ನಾವು ಅಂತ. ಏನಂದ್ರು, ತಾವು ಸೂಟ್ ತೆಗೆದು ಬಿಟ್ರೆ ಚಂದ ಅಂದೆ. ಈ ವೆಂಟೆ ನಾವಲ್ಲಿ ನಿಂತಿದ್ದೀವಿ, ನಮ್ ಕಣ್ಣೆದುರಿಗೆ ನಡಿಬಾರ್ದೆಲ್ಲ ನಡೀತಾ ಇದೆ. ಬಕ್ಕೊಂಡು ಹಿಂಗೆ ಅಸಹ್ಯ. ಬಿಟ್ಬಿಡಿ, ಪರ್ಸನಲ್ ಎಕ್ಸ್ಪೀರಿಯನ್ಸಸ್ ಎಲ್ಲ ಹಂಗೆಲ್ಲ ಹೇಳ್ಬಾರ್ದು. ಇಲ್ಲಿ ಕೂತ್ಕೊಂಡು ಮಾಡಿ ಮುಗಿಸಿ. ಅದಕ್ಕೆಲ್ಲ ಯಾಕೆ ಪುರಾಣ, ಯಾಕೆ ಸುಮ್ಮನೆ ಹೂ ಅಂದ್ರೆ ಮುಗೀತಪ್ಪ, ಬಿಡಿ. ಮತ್ತೆ ರಿಯಾಲಿಟಿ ಯಾರು ಒಪ್ಕೊಳ್ಳಕ್ ತಯಾರಾಗಿಲ್ಲ. ನಿಮ್ದು ಅಲ್ಲೊಂದು ಇತ್ತಲ್ಲ ದೇವಸ್ಥಾನ, ನಮ್ಮ ಎಂತ ಎದುರುಗಡೆಗೆ ಮುನೇಶ್ವರನ ದೇವಸ್ಥಾನ, ಅದ್ರ ಹಿಂದ್ಗಡೆ ಏನ್ ನಡೀತಿತ್ತು ಅಂತ ಗೊತ್ತಿಲ್ಲೇನೋ? ನಮ್ ವಿಜಿಲೆನ್ಸ್ ಅವ್ರು ಹೋಗಿ ಹಿಡಿಲಿಲ್ವೇನೋ? ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ತಿರುವಾಗ ಪ್ರಸಾದ ಕೊಡ್ತೀವಿ ಅಂತ ಏನ್ ಪ್ರಸಾದ ಇಸ್ಕೊಂಡ್ರು ಅಂತ ಗೊತ್ತಿಲ್ಲೇನೋ? ಬಿಡ್ಬೇಕದ್ನೆಲ್ಲ. ನಾನು ಸರ್ 11 ತಿಂಗಳು RG ಇದ್ದೆ. ನಮ್ ಹುದ್ದಾರು ಅಡ್ಮಿನಿಸ್ಟ್ರೇಷನ್ ನೋಡಿ ಎಷ್ಟು ಮಾಡಿದೀವಿ ನಾವು ಕೆಲ್ಸನ ಅಂತ. ಮತ್ ಬಿಡಿ, ಮತ್ತೆ ಅದು ನಂಗೆ ಬಿಟ್ಬಿಟ್ರೆ ಕೆಲಸ ಆಗುತ್ತೆ. ನಾವ್ ಯಾರಿಗೂ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡೋಂಥವ್ರು ಅಲ್ವೇ ಅಲ್ಲ. ಎಲ್ಲರನ್ನು ಸ್ಟ್ರೀಮ್ ಲೈನ್ ಮಾಡ್ಬಿಟ್ಟಿದ್ದೀವಿ. 11:15 ಗಂಟೆಗೆ ಸೀಟಲ್ಲಿ ಇಲ್ಲ ಅವನು, ಸೆಕ್ಷನ್ ಆಫೀಸರ್. ಎಲ್ಲೋಗಿರ್ತಾನೆ? ಮೂವ್ಮೆಂಟ್ ರಿಜಿಸ್ಟರ್ ಪುಸ್ತಕ ಇಲ್ಲ. ಬಿಟ್ಬಿಡಿ. ಮತ್ ನನ್ಗೆ ಯಾಕೆ ಕೇಳ್ತೀರಿ? ನನ್ ಹೇಳಿದ್ರೆ ಅವೆಲ್ಲ ನನ್ ಪುರಾಣ ಜ್ಞಾಪಕಕ್ಕೆ ಬರುತ್ತೆ. ವಿನೋದ್ ರೆಡ್ಡಿ ಅವರು, I have filed application for taking. I have filed for taking Substitutes. notice to the R1A by substituted service under R1A R5 Rule 26. R1A to D. R1A to D. ಇಲ್ಲಿ ಒಬ್ಬರೇ ಇದೆ, ಮಿಕ್ದವ್ರು ಇದಾರ? ರೆಡ್ಡಿ ಅವರೇ, ಎಷ್ಟು ಜನ ಇದ್ದಾರೆ ಎಲ್ಲಾರು? R1A to D. ನೋಡಮ್ಮ ಅಪ್ಲಿಕೇಶನ್. 4 ಜನ. R1A to E. D. R1A to D. First, perused the affidavit in support of the application. Satisfied. Issue notice to the R1A to D by subservice by publishing the same in one issue of Prajavani newspaper, Chikbalapura edition, fixing the date of hearing as 2/7 and publication to be made on or before 24/6. KL Prabhakar. Number 22, KL Prabhakar. Appearing for respondent, my lord. None present on behalf of ಹೇಳಿ. 299 days delay ಆಗಿದೆ sir. ಎಷ್ಟು ದಿವಸ? 299. ಯಾರು ಎಲ್ಲಾರ ಅಪ್ಲಿಕೇಶನ್? ಹೂ ಡೈಡ್? R1 ಒಬ್ಬರೇ ಸರ್ವಿಸ್ ಆಗಿರೋದು. ನೀವ್ ಯಾರಿಗೆ ಅಪಿಯರ್ ಆಗ್ತೀರಿ ಇವ್ರೆ? No objection. ಯಾವ್ದು objection? ಅಲ್ಲ, ತಾವ್ ಯಾರಿಗ ಅಪಿಯರ್ ಆಗ್ತೀರಿ? Respondent R1 to RF, my lord. ಯಾರಿಗ ಅಪಿಯರ್ ಆಗ್ತಾರೆ ಹೇಳಮ್ಮ? Respondent. Respondent, my lord. ಯಾರು ಬೇರೆ ಆಗ್ತಿದ್ದಾರೆ respondent? ನೀವು ಸಣ್ಣ ಅಲ್ಲಮ್ಮ, R1 ಈಗ ಮಾತ್ರ ಸರ್ವಿಸ್ ಆಗಿರೋದು ತೋರಿಸ್ತೀರಿ, ಮಿಕ್ದವ್ರಿಗೆ ಏನಾಗಿದೆ? Respondent number R1A to R5. R1A to F ಹಾಕಿದಿರಿ. ಆಮೇಲೆ R1E ಸರ್ವಿಸ್ ಆಗಿದೆ, ಅವ್ರು ಬಂದಿಲ್ಲ. ನಿಮ್ ಜೊತೆ ಬರ್ಲಿಲ್ವೇನೋ ಅವರು? A to F ಅಂತಿದೆ, R1E ಅಂತಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ ಅಮ್ಮ, ನೋಡಮ್ಮ. ಅಲ್ಲಮ್ಮ, A to F ಅಂತ ಹಾಕ್ಬಿಟ್ಟು then why do you show that served and unrepresented? ಅವ್ರು ಅಯೋಗ್ಯರು, ಸರಿಯಾಗಿ ಮಾಡೋದಿಲ್ಲ. When he has filed power for R1A to F, then why do you show separately R1E served and unrepresented? ನಾಳೆ ಎಲ್ಲ ಕೇಸ್ ತೀರ್ಮಾನ ಆಗೋಗ್ಬಿಟ್ಮೇಲೆ ಒಬ್ರು ಅವತ್ ಬರ್ತಾರೆ ನಾವ್ ಇರ್ಲಿಲ್ಲ ಅಂತ. RFA ನೆನ್ಪಿಲ್ವೇನ್ ನಿನ್ಗೆ? 25 ವರ್ಷ ಆಗಿ ಸುಪ್ರೀಂ ಕೋರ್ಟ್ ಹೋಗಿ ಬಂದ್ಮೇಲೆ ತಿರ್ಗಾ ರೆಸ್ಟೋರ್ ಮಾಡ್ಬೇಕಾಗಿ ಬಂತು. ಈಗ 1-2 ನಿಮಿಷ ಹೆಚ್ಚಿಗೆ ಟೈಮ್ ತಕೊಂಡ್ರು ಪರವಾಗಿಲ್ಲ, ಪಕ್ಕಾ ತಗೋಬೇಕು. ಎಲ್ರಿಗೂ ಹಾಕಿದಾರ ನೋಡು.
ನಾನು ಇರ್ದಲ್ನೇ ಇರ್ಬೋದು ತೀರ್ಮಾನ ಆಗೋ ಕಾಲಕ್ಕೆ, ಬಟ್ ನಾವು ಮಾಡುವ ಕರೆಕ್ಟಾಗಿ ಮಾಡೋಣ. ಇದೆ ಸರ್ R1 ಇದು. ಇದೆ ತಾನೆ? ಶ್ರೀ MB Chandrachud has filed power for the proposed LRs of R1. First, he has no objection to allow the application IA 1 of 2015, 2002 of 2015, 3 of 2015, which are filed to bring the legal representative of deceased R1 on record. First, there is a delay in filing 299 days in such application. Taking note of the fact that right to be sued survives in the proposed LRs, applications are allowed. Council to amend the cast title and file amend appeal memo. Post the matter for consideration of IA 1 of 2011 on 22/6. Bill number. Even connected. ಮೂರು connected matter. ಮೂರು ನಾನು ಹಂಗ್ ಬರ್ದ್ಬಿಟ್ಟು ಬಿಡಿ ಸಾಕು ನೋಡ. 23, Dilip Kumar, Admission ಗೆ ಬರ್ಬೋದು. Dilip Kumar, Application number 32, well, we filed Aadhaar card, copy of the Aadhaar card along with memo showing the date of birth as ಯಾರು ಮೆಜಾರಿಟಿಗೆ ಬಂದ್ರು ವಕೀಲ್ರೆ? appellant number 2. Appellant number 2 was earlier represented by appellant number 1 as a minor guardian. Appellant number 3 was represented, ಯಾರು ಸರ್ ಇವ್ರೆ? ನೀವು ಎರಡು ಅಪ್ಲಿಕೇಶನ್ ಹಾಕ್ಬೇಕು. was represented by appellant number 3. Sir, you have to file two application. First, one by the guardian and one by the ward. Not one. Look at it, no? 12/5. Sir, look at the order 32 and come back, no? You have to file two application. Discharge me from the guardianship ಅಂತ guardian ಹಾಕ್ಬೇಕು. I have attained majority ಅಂತ ಹೇಳಿ, I will independently conduct the case ಅಂತ ಹೇಳಿ ಅವ್ರು ಹಾಕ್ಬೇಕು, ವಕಾಲತ್ ಹಾಕ್ಬೇಕು. Wakalat was filed, my lord, then office objection raised, that is why we are. Yes, you have to file two applications. Look at CRPC, no? CPC, no? My understanding was one was this and Sir, wait, I'll tell you how it is ಅಂತ. ಒಬ್ಬ ಮೈನರ್ ಇರ್ತಾನೆ, ಆ ಮೈನರ್ನ ನ್ಯಾಚುರಲ್ ಗಾರ್ಡಿಯನ್ ಸಪೋರ್ಟ್ ಮಾಡ್ತಾ ಇರ್ತಾನೆ. ಆತ ಪ್ರೌಢನಾದಾಗ, ಆಕೆ ಪ್ರೌಢರಾದಾಗ ನನ್ನ ಗಾರ್ಡಿಯನ್ಶಿಪ್ ಆಟೋಮ್ಯಾಟಿಕ್ ಆಗಿ ಎಂಡ್ ಆಗುತ್ತೆ. ಇದು ಲಾ ಕಂಟೆಂಪ್ಲೇಟ್ ಮಾಡುತ್ತೆ. ಆದ್ರೆ ನಮಗ್ ಗೊತ್ತಾಗ್ಬೇಕಲ್ಲ ಅವ್ರು ಪ್ರೌಢ ಆದ್ರೋ ಇಲ್ವೋ ಅಂತ. ಹಾಗಾಗಿ ಏನ್ ಮಾಡ್ತಾರೆ, ಗಾರ್ಡಿಯನ್ನು ಇನ್ನೊಂದು ಮೆಥಡ್ ಇದೆ. ಅದೇನು ಅಂದ್ರೆ ಎರಡು ಅಫಿಡವಿಟ್ ಹಾಕೋದು. ಗಾರ್ಡಿಯನ್ನು ಮತ್ತೆ ವಾರ್ಡೋ ಅದೇ ಅಪ್ಲಿಕೇಶನ್ ಎರಡು ಅಫಿಡವಿಟ್ ಹಾಕೋದು. You file one more affidavit of guardian, that will take care of it. because section says 12/5 says notice if the guardian is already represented need not be. You are right, sir. Absolutely right. There is no problem. We are on the same page. We will file, my lord. ನನ್ನ ಈ ಹೊಣೆಗಾರಿಕೆಯಿಂದ ಮುಕ್ತರನ್ನಾಗಿ ಮಾಡಿ ಅಂತ ಆಕ್ಚುಲ್ ಆಗಿ ಗಾರ್ಡಿಯನ್ ಹಾಕ್ಬೇಕು ಅರ್ಜಿ. ಡಿಸ್ಚಾರ್ಜ್ ಮೀ ಫ್ರಮ್ ದಿ ಗಾರ್ಡಿಯನ್ಶಿಪ್ ಬಿಕಾಸ್ ದಿ ವಾರ್ಡ್ ಹ್ಯಾಸ್ ಅಟೆಂಡ್ ದಿ ಮೆಜಾರಿಟಿ ಅಂತ. ದಟ್ ಇಸ್ ದಿ ಲಾ. ನೌ ವಾಟ್ ಹ್ಯಾಪನ್ಸ್ ದೇರ್ ಈಸ್, if the guardian keeps quiet and still try to act for and on behalf of the minor, which has happened in many cases, whether the minor is debarred anta, ಅವಾಗ ಏನಾಗುತ್ತೆ ಕೋರ್ಟ್ನವ್ರಿಗೆ ಅಂದ್ರೆ, ಅವ್ನ್ ಮೈನರ್ ಏನ್ ಹೇಳ್ತಾನೆ ಅಂದ್ರೆ, ಸ್ವಾಮಿ ನಮ್ ಗಾರ್ಡಿಯನ್ನು ನಾನು ಪ್ರೌಢತೆ ಬಂದಿದ ತಕ್ಷಣನೇ ಆಟೋಮ್ಯಾಟಿಕ್ ಆಗಿ ಡಿಸ್ಚಾರ್ಜ್ ಆಗಬೇಕಾಗಿತ್ತು, ಆಗ್ಲಿಲ್ಲ, ನನ್ನ ಇಂಟ್ರೆಸ್ಟ್ ಶರೀಕಾಗಿ ಏನೋ ಮಾಡ್ಕೊಂಡ್ಬಿಟ್ರು ಇತ್ಯಾದಿಗಳೆಲ್ಲ. ನೀನ್ ಯಾಕೆ ಆಗ್ಲಿಲ್ಲ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಯು ಅಂಡರ್ಸ್ಟ್ಯಾಂಡ್ ದಿಸ್? ಟು ಮೀಟ್ ಸಚ್ ಎ ಕಂಟಿಂಜೆನ್ಸಿ, ವಾಟ್ ವಿ ಆರ್ ಡೂಯಿಂಗ್ ಈಸ್ ಟೇಕ್ ದಿ ಅಫಿಡವಿಟ್ ಆಫ್ ಬೋತ್, ಡಿಸ್ಚಾರ್ಜ್ ಹಿಮ್ ಅಂಡ್ ಟೆಲ್ ಹಿಮ್ ಯು ಇಂಡಿಪೆಂಡೆಂಟ್ಲಿ ಕಂಡಕ್ಟ್ ದಿ ಮ್ಯಾಟರ್. ಯು ಫಾಲೋ ಮೀ? 12/5 ಅಲ್ಲಿ yes. it was not necessary. Object. Yes. Release ನಾಳೆ ಹಾಕ್ತೀರಾ ಒಂದು ಅಫಿಡವಿಟ್ ಬೈ ಗಾರ್ಡಿಯನ್? Party has to sign. Where from? Mysore. All right, then we'll have it on 22nd. 26. Oblige. Silama ನಾವು ಎರಡು ಮೆಥಡ್ ಇದೆ. ಎರಡು ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ರೆಸ್ಪೆಕ್ಟಿವ್ ಅಫಿಡವಿಟ್ಸ್, ಇಲ್ಲ ಒಂದೇ ಅಪ್ಲಿಕೇಶನ್ ಹಾಕೋದು ಸಪೋರ್ಟೆಡ್ ಬೈ ಟೂ ಅಫಿಡವಿಟ್ಸ್. ದಟ್ಸ್ ದ ವೇ. ಇಟ್ಸ್ ಎ ಯೂಶುವಲ್ ಥಿಂಗ್ ದಟ್ ವಿ ಡೂ ಇಟ್. ಕೆ ಚೆನ್ನಪ್ಪ.